ಸಿದ್ದರಾಮಯ್ಯ ಒಪ್ಕೊಂಡ್ರೆ ಮಾತ್ರನೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗೋದು. ಅವರು ಅಧಿಕಾರದಿಂದ ಕಿತ್ತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಅವರಿಂದ ಅಧಿಕಾರವನ್ನ ಕಿತ್ತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ, ಜೊತೆಗೆ ತಾವಾಗಿಯೇ ಸಿದ್ದರಾಮಯ್ಯ ಅವರು ಅಧಿಕಾರವನ್ನ ಬಿಟ್ಟುಕೊಡಬೇಕು. ಆಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗುತ್ತೆ ಅಂತೇಳಿ ಬೆಳಗಾವಿಯಲ್ಲಿ ಕೋಡಿಮಠದ ಶ್ರೀಗಳು ರಾಜಕೀಯ ಭವಿಷ್ಯವನ್ನು ನುಡಿದಿದ್ದಾರೆ. ಹಾಲುಮತ ಸಮಾಜದಿಂದ ಅಧಿಕಾರವನ್ನ ಕಿತ್ತುಕೊಳ್ಳುವುದು ಕಷ್ಟ, ಪರೋಕ್ಷವಾಗಿ ಸಿಎಂ ಒಪ್ಪಿದ್ರೆ ಮಾತ್ರ ಡಿಕೆಶಿಗೆ ಅಧಿಕಾರ ಅಂತ ಶ್ರೀಗಳು ಹೇಳಿದ್ದಾರೆ. 2025ಕ್ಕಿಂತ 2026ರಲ್ಲಿ ಜನತೆಗೆ ಹೆಚ್ಚು ಕಷ್ಟ ಅಂತಲೂ ಕೂಡ ಕೋಡಿ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ದಾರೆ. ಸಂಗಮೇಶನಲಿವನೈ ಆದರೆ ಒಳಹಡ್ಡ ಬಂದಿದೆ ಎಂದು ಹೇಳಿದ್ದೆ ನಾನು. ಹಾಲುಮತ ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ. ಅವರಾಗಿ ಬಿಟ್ರೆ ಅವಕಾಶ ಇದೆ, ಇಲ್ಲೇ ಹೋದ್ರು ಕಷ್ಟ. ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ ಬಡ್ಜೆಟ್ ಇದೆಲ್ಲ ಆಗಬೇಕು. ಆದ್ಮೇಲೆ ಅವರಾಗಿ ಬಿಟ್ಟು ಸಾಧ್ಯ ಇದೆ, ಇಲ್ಲಿಯವರು ಕಷ್ಟ ಇದೆ. ಸಂಗಮೇಶನಲಿವನೈ ಆದರೆ ಒಳಹಡ್ಡ ಬಂದಿದೆ ಎಂದು ಹೇಳಿದ್ದೆ ನಾನು. ಹಾಲುಮತ ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ. ಅವರಾಗಿ ಬಿಟ್ರೆ ಅವಕಾಶ ಇದೆ. ಸಿದ್ದರಾಮಯ್ಯ ಒಪ್ಕೊಂಡ್ರೆ ಮಾತ್ರನೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗೋದು. ಅವರು ಅಧಿಕಾರದಿಂದ ಕಿತ್ತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಅವರಿಂದ ಅಧಿಕಾರವನ್ನ ಕಿತ್ತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ, ಜೊತೆಗೆ ತಾವಾಗಿಯೇ ಸಿದ್ದರಾಮಯ್ಯ ಅವರು ಅಧಿಕಾರವನ್ನ ಬಿಟ್ಟುಕೊಡಬೇಕು. ಆಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗುತ್ತೆ ಅಂತೇಳಿ ಬೆಳಗಾವಿಯಲ್ಲಿ ಕೋಡಿಮಠದ ಶ್ರೀಗಳು ರಾಜಕೀಯ ಭವಿಷ್ಯವನ್ನು ನುಡಿದಿದ್ದಾರೆ. ಹಾಲುಮತ ಸಮಾಜದಿಂದ ಅಧಿಕಾರವನ್ನ ಕಿತ್ತುಕೊಳ್ಳುವುದು ಕಷ್ಟ, ಪರೋಕ್ಷವಾಗಿ ಸಿಎಂ ಒಪ್ಪಿದ್ರೆ ಮಾತ್ರ ಡಿಕೆಶಿಗೆ ಅಧಿಕಾರ ಅಂತ ಶ್ರೀಗಳು ಹೇಳಿದ್ದಾರೆ. 2025ಕ್ಕಿಂತ 2026ರಲ್ಲಿ ಜನತೆಗೆ ಹೆಚ್ಚು ಕಷ್ಟ ಅಂತಲೂ ಕೂಡ ಕೋಡಿ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ದಾರೆ. ಸಂಗಮೇಶನಲಿವನೈ ಆದರೆ ಒಳಹಡ್ಡ ಬಂದಿದೆ ಎಂದು ಹೇಳಿದ್ದೆ ನಾನು. ಹಾಲುಮತ ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ. ಅವರಾಗಿ ಬಿಟ್ರೆ ಅವಕಾಶ ಇದೆ, ಇಲ್ಲೇ ಹೋದ್ರು ಕಷ್ಟ. ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ ಬಡ್ಜೆಟ್ ಇದೆಲ್ಲ ಆಗಬೇಕು. ಆದ್ಮೇಲೆ ಅವರಾಗಿ ಬಿಟ್ಟು ಸಾಧ್ಯ ಇದೆ, ಇಲ್ಲಿಯವರು ಕಷ್ಟ ಇದೆ. ಸಂಗಮೇಶನಲಿವನೈ ಆದರೆ ಒಳಹಡ್ಡ ಬಂದಿದೆ ಎಂದು ಹೇಳಿದ್ದೆ ನಾನು. ಹಾಲುಮತ ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ. ಅವರಾಗಿ ಬಿಟ್ರೆ ಅವಕಾಶ ಇದೆ. ಸಿದ್ದರಾಮಯ್ಯ ಒಪ್ಕೊಂಡ್ರೆ ಮಾತ್ರನೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗೋದು. ಅವರು ಅಧಿಕಾರದಿಂದ ಕಿತ್ತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಅವರಿಂದ ಅಧಿಕಾರವನ್ನ ಕಿತ್ತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ, ಜೊತೆಗೆ ತಾವಾಗಿಯೇ ಸಿದ್ದರಾಮಯ್ಯ ಅವರು ಅಧಿಕಾರವನ್ನ ಬಿಟ್ಟುಕೊಡಬೇಕು. ಆಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗುತ್ತೆ ಅಂತೇಳಿ ಬೆಳಗಾವಿಯಲ್ಲಿ ಕೋಡಿಮಠದ ಶ್ರೀಗಳು ರಾಜಕೀಯ ಭವಿಷ್ಯವನ್ನು ನುಡಿದಿದ್ದಾರೆ. ಹಾಲುಮತ ಸಮಾಜದಿಂದ ಅಧಿಕಾರವನ್ನ ಕಿತ್ತುಕೊಳ್ಳುವುದು ಕಷ್ಟ, ಪರೋಕ್ಷವಾಗಿ ಸಿಎಂ ಒಪ್ಪಿದ್ರೆ ಮಾತ್ರ ಡಿಕೆಶಿಗೆ ಅಧಿಕಾರ ಅಂತ ಶ್ರೀಗಳು ಹೇಳಿದ್ದಾರೆ. 2025ಕ್ಕಿಂತ 2026ರಲ್ಲಿ ಜನತೆಗೆ ಹೆಚ್ಚು ಕಷ್ಟ ಅಂತಲೂ ಕೂಡ ಕೋಡಿ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ದಾರೆ. ಸಂಗಮೇಶನಲಿವನೈ ಆದರೆ ಒಳಹಡ್ಡ ಬಂದಿದೆ ಎಂದು ಹೇಳಿದ್ದೆ ನಾನು. ಹಾಲುಮತ ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ. ಅವರಾಗಿ ಬಿಟ್ರೆ ಅವಕಾಶ ಇದೆ, ಇಲ್ಲೇ ಹೋದ್ರು ಕಷ್ಟ. ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ ಬಡ್ಜೆಟ್ ಇದೆಲ್ಲ ಆಗಬೇಕು. ಆದ್ಮೇಲೆ ಅವರಾಗಿ ಬಿಟ್ಟು ಸಾಧ್ಯ ಇದೆ, ಇಲ್ಲಿಯವರು ಕಷ್ಟ ಇದೆ. ಸಂಗಮೇಶನಲಿವನೈ ಆದರೆ ಒಳಹಡ್ಡ ಬಂದಿದೆ ಎಂದು ಹೇಳಿದ್ದೆ ನಾನು. ಹಾಲುಮತ ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ. ಅವರಾಗಿ ಬಿಟ್ರೆ ಅವಕಾಶ ಇದೆ. ಸಿದ್ದರಾಮಯ್ಯ ಒಪ್ಕೊಂಡ್ರೆ ಮಾತ್ರನೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗೋದು. ಅವರು ಅಧಿಕಾರದಿಂದ ಕಿತ್ತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಅವರಿಂದ ಅಧಿಕಾರವನ್ನ ಕಿತ್ತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ, ಜೊತೆಗೆ ತಾವಾಗಿಯೇ ಸಿದ್ದರಾಮಯ್ಯ ಅವರು ಅಧಿಕಾರವನ್ನ ಬಿಟ್ಟುಕೊಡಬೇಕು. ಆಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗುತ್ತೆ ಅಂತೇಳಿ ಬೆಳಗಾವಿಯಲ್ಲಿ ಕೋಡಿಮಠದ ಶ್ರೀಗಳು ರಾಜಕೀಯ ಭವಿಷ್ಯವನ್ನು ನುಡಿದಿದ್ದಾರೆ. ಹಾಲುಮತ ಸಮಾಜದಿಂದ
ಅಧಿಕಾರವನ್ನ ಕಿತ್ತುಕೊಳ್ಳುವುದು ಕಷ್ಟ. ಪರೋಕ್ಷವಾಗಿ ಸಿಎಂ ಒಪ್ಪಿದ್ರೆ ಮಾತ್ರ ಡಿಕೆಶಿಗೆ ಅಧಿಕಾರ ಅಂತ ಶ್ರೀಗಳು ಹೇಳಿದ್ದಾರೆ. 2025ಕ್ಕಿಂತ 2026ರಲ್ಲಿ ಜನತೆಗೆ ಹೆಚ್ಚು ಕಷ್ಟ ಅಂತಲೂ ಕೂಡ ಕೋಡಿ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ದಾರೆ. ಸಂಗಮೇಶ ನಲಿವನೈ ಆದರೆ ಒಳಹಡ್ಡ ಬಂದಿದೆ ಎಂದು ಹೇಳಿದ್ದೆ ನಾನು. ಹಾಲು ಮತ್ತು ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ. ಅವರಾಗಿ ಬಿಟ್ರೆ ಅವಕಾಶ ಇದೆ, ಇಲ್ಲೇ ಹೋದ್ರು ಕಷ್ಟ. ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ, ಬಡ್ಜೆಟ್ ಇದೆಲ್ಲ ಆಗಬೇಕು. ಆದ್ಮೇಲೆ ಅವರಾಗಿ ಬಿಟ್ಟು ಸಾಧ್ಯ ಇದೆ, ಇಲ್ಲಿಯವರು ಕಷ್ಟ ಇದೆ. ಸಂಗಮೇಶ ನಲಿವನೈ ಆದರೆ ಒಳಹಡ್ಡ ಬಂದಿದೆ ಎಂದು ಹೇಳಿದ್ದೆ ನಾನು. ಹಾಲು ಮತ್ತು ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ. ಅವರಾಗಿ ಬಿಟ್ರೆ ಅವಕಾಶ ಇದೆ. ಸಿದ್ದರಾಮಯ್ಯ ಒಪ್ಕೊಂಡ್ರೆ ಮಾತ್ರನೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗೋದು. ಅವರು ಅಧಿಕಾರದಿಂದ ಕಿತ್ತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಅವರಿಂದ ಅಧಿಕಾರವನ್ನ ಕಿತ್ತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ, ಜೊತೆಗೆ ತಾವಾಗಿಯೇ ಸಿದ್ದರಾಮಯ್ಯ ಅವರು ಅಧಿಕಾರವನ್ನ ಬಿಟ್ಟುಕೊಡಬೇಕು. ಆಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗುತ್ತೆ ಅಂತೇಳಿ ಬೆಳಗಾವಿಯಲ್ಲಿ ಕೋಡಿಮಠದ ಶ್ರೀಗಳು ರಾಜಕೀಯ ಭವಿಷ್ಯವನ್ನು ನುಡಿದಿದ್ದಾರೆ. ಹಾಲು ಮತ ಸಮಾಜದಿಂದ ಅಧಿಕಾರವನ್ನ ಕಿತ್ತುಕೊಳ್ಳುವುದು ಕಷ್ಟ. ಪರೋಕ್ಷವಾಗಿ ಸಿಎಂ ಒಪ್ಪಿದ್ರೆ ಮಾತ್ರ ಡಿಕೆಶಿಗೆ ಅಧಿಕಾರ ಅಂತ ಶ್ರೀಗಳು ಹೇಳಿದ್ದಾರೆ. 2025ಕ್ಕಿಂತ 2026ರಲ್ಲಿ ಜನತೆಗೆ ಹೆಚ್ಚು ಕಷ್ಟ ಅಂತಲೂ ಕೂಡ ಕೋಡಿ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ದಾರೆ. ಸಂಗಮೇಶ ನಲಿವನೈ ಆದರೆ ಒಳಹಡ್ಡ ಬಂದಿದೆ ಎಂದು ಹೇಳಿದ್ದೆ ನಾನು. ಹಾಲು ಮತ್ತು ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ. ಅವರಾಗಿ ಬಿಟ್ರೆ ಅವಕಾಶ ಇದೆ, ಇಲ್ಲೇ ಹೋದ್ರು ಕಷ್ಟ. ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ, ಬಡ್ಜೆಟ್ ಇದೆಲ್ಲ ಆಗಬೇಕು. ಆದ್ಮೇಲೆ ಅವರಾಗಿ ಬಿಟ್ಟು ಸಾಧ್ಯ ಇದೆ, ಇಲ್ಲಿಯವರು ಕಷ್ಟ ಇದೆ. ಸಂಗಮೇಶ ನಲಿವನೈ ಆದರೆ ಒಳಹಡ್ಡ ಬಂದಿದೆ ಎಂದು ಹೇಳಿದ್ದೆ ನಾನು. ಹಾಲು ಮತ್ತು ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ. ಅವರಾಗಿ ಬಿಟ್ರೆ ಅವಕಾಶ ಇದೆ. ಸಿದ್ದರಾಮಯ್ಯ ಒಪ್ಕೊಂಡ್ರೆ ಮಾತ್ರನೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗೋದು. ಅವರು ಅಧಿಕಾರದಿಂದ ಕಿತ್ತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಅವರಿಂದ ಅಧಿಕಾರವನ್ನ ಕಿತ್ತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ, ಜೊತೆಗೆ ತಾವಾಗಿಯೇ ಸಿದ್ದರಾಮಯ್ಯ ಅವರು ಅಧಿಕಾರವನ್ನ ಬಿಟ್ಟುಕೊಡಬೇಕು. ಆಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗುತ್ತೆ ಅಂತೇಳಿ ಬೆಳಗಾವಿಯಲ್ಲಿ ಕೋಡಿಮಠದ ಶ್ರೀಗಳು ರಾಜಕೀಯ ಭವಿಷ್ಯವನ್ನು ನುಡಿದಿದ್ದಾರೆ. ಹಾಲು ಮತ ಸಮಾಜದಿಂದ ಅಧಿಕಾರವನ್ನ ಕಿತ್ತುಕೊಳ್ಳುವುದು ಕಷ್ಟ. ಪರೋಕ್ಷವಾಗಿ ಸಿಎಂ ಒಪ್ಪಿದ್ರೆ ಮಾತ್ರ ಡಿಕೆಶಿಗೆ ಅಧಿಕಾರ ಅಂತ ಶ್ರೀಗಳು ಹೇಳಿದ್ದಾರೆ. 2025ಕ್ಕಿಂತ 2026ರಲ್ಲಿ ಜನತೆಗೆ ಹೆಚ್ಚು ಕಷ್ಟ ಅಂತಲೂ ಕೂಡ ಕೋಡಿ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ದಾರೆ. ಸಂಗಮೇಶ ನಲಿವನೈ ಆದರೆ ಒಳಹಡ್ಡ ಬಂದಿದೆ ಎಂದು ಹೇಳಿದ್ದೆ ನಾನು. ಹಾಲು ಮತ್ತು ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ. ಅವರಾಗಿ ಬಿಟ್ರೆ ಅವಕಾಶ ಇದೆ, ಇಲ್ಲೇ ಹೋದ್ರು ಕಷ್ಟ. ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ, ಬಡ್ಜೆಟ್ ಇದೆಲ್ಲ ಆಗಬೇಕು. ಆದ್ಮೇಲೆ ಅವರಾಗಿ ಬಿಟ್ಟು ಸಾಧ್ಯ ಇದೆ, ಇಲ್ಲಿಯವರು ಕಷ್ಟ ಇದೆ. ಸಂಗಮೇಶ ನಲಿವನೈ ಆದರೆ ಒಳಹಡ್ಡ ಬಂದಿದೆ ಎಂದು ಹೇಳಿದ್ದೆ ನಾನು. ಹಾಲು ಮತ್ತು ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ. ಅವರಾಗಿ ಬಿಟ್ರೆ ಅವಕಾಶ ಇದೆ, ಇಲ್ಲೇ ಹೋದ್ರು ಕಷ್ಟ. ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ, ಬಡ್ಜೆಟ್ ಇದೆಲ್ಲ ಆಗಬೇಕು. ಆದ್ಮೇಲೆ ಅವರಾಗಿ ಬಿಟ್ಟು ಸಾಧ್ಯ ಇದೆ, ಇಲ್ಲಿಯವರು ಕಷ್ಟ ಇದೆ. ಸಂಗಮೇಶ ನಲಿವನೈ ಆದರೆ ಒಳಹಡ್ಡ ಬಂದಿದೆ ಎಂದು ಹೇಳಿದ್ದೆ ನಾನು. ಹಾಲು ಮತ್ತು ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ. ಅವರಾಗಿ ಬಿಟ್ರೆ ಅವಕಾಶ ಇದೆ. ಸಿದ್ದರಾಮಯ್ಯ ಒಪ್ಕೊಂಡ್ರೆ ಮಾತ್ರನೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗೋದು. ಅವರು ಅಧಿಕಾರದಿಂದ ಕಿತ್ತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಅವರಿಂದ ಅಧಿಕಾರವನ್ನ ಕಿತ್ತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ, ಜೊತೆಗೆ ತಾವಾಗಿಯೇ ಸಿದ್ದರಾಮಯ್ಯ ಅವರು ಅಧಿಕಾರವನ್ನ ಬಿಟ್ಟುಕೊಡಬೇಕು. ಆಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗುತ್ತೆ ಅಂತೇಳಿ ಬೆಳಗಾವಿಯಲ್ಲಿ ಕೋಡಿಮಠದ ಶ್ರೀಗಳು ರಾಜಕೀಯ ಭವಿಷ್ಯವನ್ನು ನುಡಿದಿದ್ದಾರೆ. ಹಾಲು ಮತ ಸಮಾಜದಿಂದ ಅಧಿಕಾರವನ್ನ ಕಿತ್ತುಕೊಳ್ಳುವುದು ಕಷ್ಟ. ಪರೋಕ್ಷವಾಗಿ ಸಿಎಂ ಒಪ್ಪಿದ್ರೆ ಮಾತ್ರ ಡಿಕೆಶಿಗೆ ಅಧಿಕಾರ ಅಂತ ಶ್ರೀಗಳು ಹೇಳಿದ್ದಾರೆ. 2025ಕ್ಕಿಂತ 2026ರಲ್ಲಿ ಜನತೆಗೆ ಹೆಚ್ಚು ಕಷ್ಟ ಅಂತಲೂ ಕೂಡ ಕೋಡಿ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ದಾರೆ. ಸಂಗಮೇಶ ನಲಿವನೈ ಆದರೆ ಒಳಹಡ್ಡ ಬಂದಿದೆ ಎಂದು ಹೇಳಿದ್ದೆ ನಾನು.